ಕಾಂಗ್ರೆಸ್ನಲ್ಲಿ ನಾಯಕರು ಸುಮ್ಮನೆ ಇದ್ರೂ ಕೂಡ ಬೆಂಬಲಿಗರು ಸುಮ್ಮನೆ ಇರ್ತಾ ಇಲ್ಲ. ಈ ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಅವರು ಮುಂದಿನ ಮುಖ್ಯಮಂತ್ರಿ ಆಗ್ಲಿ ಅಂತ ಹೇಳಿ ಅವರ ಅಭಿಮಾನಿಗಳು ಪೂಜೆಯನ್ನು ಮಾಡಿಸಿದಾರಂತೆ. ನಿನ್ನೆ ಡಿ.ಕೆ. ಶಿವಕುಮಾರ್ ಪರ ಬೆಂಬಲಿಗರು ಘೋಷಣೆಯನ್ನ ಕೂಗಿದ್ದು, ಆ ಮಾಸ್ಕ್ ಎಲ್ಲ ಇಟ್ಕೊಂಡು ನಿಂತಿದ್ದು ನೋಡಿದ್ರಿ ನೀವು. ಇವತ್ತು ಸತೀಶ್ ಜಾರಕಿಹೊಳಿ ಪರ ಅವರ ಬೆಂಬಲಿಗರು ಪೂಜೆಯನ್ನು ಮಾಡಿಸ್ತಾ ಇದ್ದಾರೆ. ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಅಂತ ಫೋಟೋ ಇರುವ ಭಿತ್ತಿ ಪತ್ರಕ್ಕೆ ಪೂಜೆಯನ್ನ ಸಲ್ಲಿಸಿದ್ದಾರೆ. ಅಲ್ಲಿಗೆ ನಾಯಕರು ನಿಲ್ಲಿಸ್ತಾ ಇದ್ರು, ಕಾರ್ಯಕರ್ತರು ಬೆಂಬಲಿಗರು ನಿಲ್ಲಿಸ್ತಾ ಇಲ್ಲ. ಈ ಪಟ್ಟದಾಟದ ವಿಚಾರದಲ್ಲಿ ಎದ್ದಿರುವಂತಹ ಫೈಟು ಈಗ ಸತೀಶ್ ಜಾರಕಿಹೊಳಿ ಪರ ಬೆಂಬಲಿಗರ ಸರದಿ ಆಗ್ತಾ ಇದೆ. ನಿನ್ನೆ ಡಿ.ಕೆ. ಶಿವಕುಮಾರ್ ಪರ ಬೆಂಬಲಿಗರು ಯಾವ ರೀತಿಯಾಗಿ ಅಲ್ಲಿ ಆ ಫೋಟೋಗಳನ್ನು ಹಿಡಿದ್ರು ಮತ್ತೆ ಘೋಷಣೆಗಳನ್ನ ಕೂಗಿದ್ರು ಅಂತ ನೋಡಿದ್ವಿ. ಹಿರೇಬಾಗೇವಾಡಿಯ ಎಸ್.ಟಿ. ಮೋರ್ಚಾದ ಅಧ್ಯಕ್ಷರಿಂದ ಈ ಪೂಜೆಗಳು ಆಗ್ತಾ ಇರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇದು ಹಾಸನದ ಸಮಾವೇಶದಿಂದ ನೋಡಿದ್ವಿ ನಾವು. ಅಲ್ಲಿ ಸಿದ್ದರಾಮಯ್ಯ ಅವರ ಮಾಸ್ಕ್ ಇರುವಂತಹ ಫೋಟೋ ಇತ್ತು. ನಿನ್ನೆ ಬೆಳಗಾವಿಯಲ್ಲಿ ಡಿ.ಕೆ. ಶಿವಕುಮಾರ್ ಪರ ಶಕ್ತಿ ಪ್ರದರ್ಶನದ ರೀತಿ ಕಾಣಿಸ್ತಾ ಇತ್ತು. ಇವತ್ತು ಸತೀಶ್ ಜಾರಕಿಹೊಳಿ ಬೆಂಬಲಿಗರು ನಾವು ಏನು ಕಮ್ಮಿ ಇಲ್ಲ, ನಾವು ಈ ರೇಸ್ನಲ್ಲಿ ನಮ್ಮ ಸಾಹೇಬ್ರನ್ನು ಕೂಡ ಮುಂದೆ ತರ್ತೀವಿ ಅಂತ ಅವರೆಲ್ಲ ಅಲ್ಲಿ ಪ್ಲಕಾರ್ಡ್ಗಳನ್ನೆಲ್ಲ ಹಿಡಿದು ಪೂಜೆಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಓಕೆ, ಇನ್ನೊಂದು ಅಪ್ಡೇಟ್ ಅಂದರೆ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಸತೀಶ್ ಜಾರಕಿಹೊಳಿ ಅವರ ಬೆಂಬಲಿಗರು ಪೂಜೆಯನ್ನು ಸಲ್ಲಿಸಿದ್ದಾರೆ. ವೈಚಾರಿಕತೆ ಅಂತ ವಿಚಾರ ಬಂದಾಗ ಸತೀಶ್ ಜಾರಕಿಹೊಳಿ ಅವರು ಈ ಐಡಿಯಾಲಜಿನ ಒಪ್ಪಲ್ಲ. ಅವ್ರ ಬೆಂಬಲಿಗರು ಮಾತ್ರ ಇಲ್ಲ, ನಾವು ಪೂಜೆ ಎಲ್ಲ ಮಾಡಿಸ್ತೀವಿ ಅಂತ ಅವ್ರು ಹೋಗಿ ಪೂಜೆಯನ್ನು ಮಾಡಿಸಿರುವಂತಹ ವಿಜುವಲ್ಸು ಮತ್ತು ಫೋಟೋಸು ಎಲ್ಲವೂ ಕೂಡ ವೈರಲ್ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಚೇತನ್. ಸತೀಶ್ ಜಾರಕಿಹೊಳಿ ಅವರು ಐಡಿಯಾಲಜಿಕಲಿ ನೋಡಿದ್ರೆ ಇದನ್ನೆಲ್ಲ ಒಪ್ಪಬಾರ್ದವರು, ಬಿಕಾಸ್ ಅವ್ರು ಬೇರೆ ಬೇರೆ ರೀತಿನೇ ಹೇಳ್ತಾರೆ. ಬಟ್ ಅವ್ರ ಬೆಂಬಲಿಗರು ನೋಡಿದ್ರೆ ಪೂಜೆ ಸಲ್ಲಿಸ್ತಾ ಇದ್ದಾರೆ, ದೇವರಲ್ಲಿ ನಂಬಿಕೆ ಇಟ್ಕೊಂಡು ತಮ್ಮ ನಾಯಕ ಸಿಎಂ ಆಗಲಿ ಅಂತೆಲ್ಲ ಬಯಸ್ತಾ ಇದ್ದಾರೆ. ಇದು ಎಲ್ಲೆಲ್ಲ ಆಗಿರೋದು, ಎಷ್ಟು ಜನರ ಕೈಯಲ್ಲಿ ಆಗ್ತಾ ಇದೆ ಈ ವಿಚಾರ, ಮತ್ತು ಕಾಂಗ್ರೆಸ್ನಲ್ಲಿ ಇಷ್ಟು ದಿನ ಫ್ರಂಟ್ ರನ್ನರ್ಸ್ ಆಗಿದ್ದವರ ಬೆಂಬಲಿಗರೇ ಈ ಪೂಜೆ, ಹೋರಾಟ ಮತ್ತೆ ಫ್ಲೆಕ್ಸ್ ತೋರಿಸೋದ್ರಲ್ಲೆಲ್ಲ ಇಲ್ಲೂ ಕಾಣಿಸ್ತಾ ಇದ್ದಾರೆ. ಮಮತಾ, ಖಂಡಿತವಾಗಿಯೂ ಕೂಡ ಮಮತಾ, ಏನು ಸತೀಶ್ ಜಾರಕಿಹೊಳಿ ಪರ ಈಗ ದೇವರ ಮೇರೆ ಹೋಗಿರುವಂತದ್ದು ಅವರ ಅಭಿಮಾನಿಗಳು. ಒಂದ್ ಕಡೆ ಡಿ.ಕೆ.ಶಿ ಮುಂದಿನ ಸಿಎಂ ಅಂತ ಹೇಳಿ ನಿನ್ನೆ ಏನು ಸಮಾವೇಶ ನಡೆದಿತ್ತು, ಗಾಂಧಿ ಭಾರತ್ ಸಮಾವೇಶದಲ್ಲಿ ಸಾಕಷ್ಟು ಡಿ.ಕೆ ಅಭಿಮಾನಿಗಳು ಡಿ.ಕೆ ಪರ ಘೋಷಣೆ ಕೂಗಿದ್ರು. ಅದ್ರ ಜೊತೆಗೆ ಈಗ ಏನು ಸತೀಶ್ ಜಾರಕಿಹೊಳಿ ಅಭಿಮಾನಿಗಳಿದ್ದಾರೆ, ಸಿಗಂದೂರು ದೇವಿಯ ಮೊರೆ ಹೋಗಿರುವಂತದ್ದು, ದೇವಿಗೆ ಪೂಜೆ ಸಲ್ಲಿಸಿ ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿರುವಂತದ್ದು. ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ಇದು ದಿನದಿಂದ ದಿನಕ್ಕೆ ಸಿಎಂ ಕುರ್ಚಿಗಾಗಿ ಕಾದಾಟ ಜೋರಾಗ್ತಿರುವಂತದ್ದು. ಒಂದ್ ಕಡೆ ಡಿ.ಸಿ.ಎಂ ಬೆಂಬಲಿಗರು ಸಿಎಂ ಆಗ್ಬೇಕಂತ ಹೇಳಿದ್ರೆ, ಒಂದ್ ಕಡೆ ಏನು ಬೆಳಗಾವಿ ಜಿಲ್ಲೆಯಲ್ಲಿ ಸತೀಶ್ ಜಾರಕಿಹೊಳಿ ಬೆಂಬಲಿಗರೀಗ ಸಿಎಂ ಪಟ್ಟಕ್ಕಾಗಿ ಪೂಜೆ ಮಾಡಿರುವಂತದ್ದು. ಅದರಲ್ಲೂ ಕೂಡ ಸಾಕಷ್ಟು ದೇವರ ಮೊರೆಗಿರುವಂತದ್ದು. ಕೆಲ ದಿನಗಳ ಹಿಂದೆ ಅಷ್ಟೇ ಶಬರಿಮಲೆ ಅಯ್ಯಪ್ಪಗೂ ಕೂಡ ಸತೀಶ್ ಬೆಂಬಲಿಗರು ಅಭಿಮಾನಿಗಳು ಹೋಗಿ ಪೂಜೆ ಸಲ್ಲಿಕೆ ಮಾಡಿ ಬಂದಿದ್ರು. ಈಗ ಸಿಗಂದೂರು ದೇವಿಗೆ ಹೋಗಿ ಸತೀಶ್ ಅಭಿಮಾನಿಗಳು ಪೂಜೆ ಮಾಡಿರುವಂತದ್ದು. ಮಮತಾ, ರೈಟ್, ಧನ್ಯವಾದ ಚೇತನ್ ತಮ್ಮೆಲ್ಲ ಮಾಹಿತಿಗಾಗಿ.